ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದ್ರೆ 22/10/2025 ಬುಧವಾರದ ದಿನ. ಇವತ್ತಿನ ದಿವಸ ಸ್ವಾತಿ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಚಂದ್ರನು ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಖುಷಿಯಾದ ವಾತಾವರಣ ಇರುತ್ತೆ. ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವಂತ ದಿನ ಇದಾಗಿರುತ್ತೆ. ಹಾಗೆ ಇವತ್ತಿನ ದಿವಸ ನೀವೇನಾದ್ರೂ ಮುಕ್ತವಾಗಿ ಅವ್ರ ಹತ್ರ ಮಾತಾಡ್ಕೋಬೇಕು ಅಥವಾ ಏನಾದ್ರು ಹೇಳ್ಬೇಕು ಅನ್ನೋದಿದ್ರು ಕೂಡ ಅದನ್ನ ಹೇಳುವಂತ ಒಂದು ದಿನ ಇದಾಗಿರುತ್ತೆ. ಹಾಗೆ ಯಾರೆಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ದೀರಾ, ಹಾಗೆ ಇವತ್ತೇನಾದ್ರು ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ಬೇಕು ಅನ್ನೋದಿದ್ರೆ ಅದನ್ನ ಅಗ್ರಿಮೆಂಟ್ ಸೈನ್ ಮಾಡ್ತೀರಾ ಅಂದ್ರೂ ಕೂಡ ಅದಕ್ಕೆ ತುಂಬಾ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು. ಹಾಗೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಒಳಿತಾಗಲಿದೆ. ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಶತ್ರುಗಳಿಂದ ನಿಮ್ಗೆ ಜಯ ಸಿಗುವಂತ ಒಂದು ದಿನ ಇದಾಗಿರುತ್ತೆ. ಅಥವಾ ನಿಮ್ಗೆ ಏನಾದ್ರು ಶತ್ರುಗಳ ಕಾಟ ಬರುವಂತದ್ದು ಒಂದು ದಿನ ಇದಾಗಿರುತ್ತೆ. ಹಾಗೆ ಇವತ್ತು ನಿಮ್ಗೆ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ಏನಾದ್ರು ಬ್ಯಾಂಕ್ ಗಳಲ್ಲಿ ಲೋನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಕೂಡ ಅದರಿಂದ ನಿಮ್ಗೆ ಒಂದು ಒಳ್ಳೆ ಸುದ್ದಿ ಬರುವಂತದ್ದು, ಅಥವಾ ಯಾರಿಗಾದ್ರೂ ನೀವು ಹಣದ ನಿರೀಕ್ಷೆದಲ್ಲಿ ಇದ್ರೂ ಕೂಡ ಇವತ್ತು ನಿಮ್ಗೆ ಆ ಕೆಲಸಗಳು ಆಗುವಂತ ಒಂದು ದಿನ ಇದಾಗಿರುತ್ತೆ. ಸೊ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ನೀವು ಇವತ್ತು ಶುಕ್ರ ಗ್ರಹದ ಧ್ಯಾನ ಮಾಡೋದ್ರಿಂದ, ಹಾಗೆ ಮಲ್ಲಿಗೆ ಹೂವಿನ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಪೂಜೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಒಳಿತಾಗತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮಕ್ಕಳಿಂದ ಒಂದು ಏಳಿಗೆ ಸಿಗುವಂತ ಒಂದು ದಿನ ಇದಾಗಿರುತ್ತೆ. ಪ್ರೇಮಿಗಳಿಗೆ ಒಂದು ಖುಷಿಯಾದ ಒಂದು ದಿನ ಇದಾಗಿರುತ್ತೆ. ಹಾಗೆ ಮನೆಯಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಇವತ್ತೇನಾದ್ರು ಒಂದು ಡಿಸಿಷನ್ ತಗೋತೀರಾ ಅಂತಂದ್ರೆ ಅದಕ್ಕೆ ನಿಮ್ಗೊಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ, ಅದ್ರಲ್ಲೂ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ನಿಮ್ಗೆ ಇವತ್ತಿನ ದಿವಸ ಮಾಡೋ ಕೆಲಸಗಳೆಲ್ಲ ಒಂದು ಯಶಸ್ಸು ಸಿಗತ್ತೆ. ಇನ್ನು ಕಟಕ ರಾಶಿಯವರಿಗೆ ಚಂದ್ರನು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ತಾಯಿ ಮೇಲೆ ಒಂದು ಪ್ರೀತಿ ಜಾಸ್ತಿ ಆಗುವಂತದ್ದು, ಹಾಗೆ ತಾಯಿಯ ಆರೋಗ್ಯ ಸುಧಾರಿಸುವಂತದ್ದು, ಅಥವಾ ತಾಯಿಯಿಂದ ನಿಮ್ಗೆ ಏನಾದ್ರು ಒಂದು ಲಾಭ ಆಗುವಂತದ್ದು, ಹೀಗೆ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿದ್ದು ಏನಾದ್ರು ಮಾತುಕತೆ ಆಡೋದಿದ್ರೆ ಅಥವಾ ಯಾವ್ದಾದ್ರು ಅಗ್ರಿಮೆಂಟ್ ಸೈನ್ ಮಾಡ್ಬೇಕು ಅನ್ನೋದಿದ್ರು ಕೂಡ ಇವತ್ತು ನಿಮ್ಗೆ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಶಿವನ ಧ್ಯಾನ ಮಾಡೋದ್ರಿಂದ ಅಥವಾ ಶಿವನ ಆರಾಧನೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಮತ್ತಷ್ಟು ಒಳಿತಾಗಲಿದೆ. ಇನ್ನು ಸಿಂಹ ರಾಶಿಯವರಿಗೆ ಚಂದ್ರನು ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಸ್ವಲ್ಪ ಧೈರ್ಯವಾಗಿ ಏನಾದ್ರು ಒಂದು ಡಿಸಿಷನ್ ತಗೊಂತೀರಾ ಅಂತ ಅಂದ್ರೆ ತಗೊಳ್ಳುವಂತ ದಿನ ಇದಾಗಿರುತ್ತೆ. ಇನ್ನು ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಾ ಅವ್ರಿಗೆಲ್ಲ ಒಂದು ಶುಭ ಸುದ್ದಿ ಸಿಗುವಂತ ದಿನ ಇದಾಗಿರುತ್ತೆ. ಹಾಗೆ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇರೋರ್ಗೂ ಕೂಡ ಇವತ್ತು ಒಂದು ಉತ್ತಮವಾದ ದಿನ ಆಗುತ್ತೆ. ನಿಮ್ಮ ಸ್ನೇಹಿತರನ್ನ ಹಾಗೆ ನಿಮ್ಮ ಸಹೋದರ ಸಹೋದರಿಯರನ್ನ ಮೀಟ್ ಮಾಡುವಂತ ಒಂದು ದಿನ ಇದಾಗಿರುತ್ತೆ. ಅಥವಾ ಅವ್ರ ಜೊತೆ ನೀವು ಒಂದು ಪ್ರೀತಿ ವಿಶ್ವಾಸನ ಹಂಚ್ಕೊಳ್ಳುವಂತ ಒಂದು ದಿನ ಇದಾಗಿರುತ್ತೆ. ಸೊ ಇವತ್ತಿನ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಅಥವಾ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಕೂಡ ಇವತ್ತಿನ ಸಂಜೆ ಮತ್ತಷ್ಟು ಒಳಿತಾಗಲಿದೆ. ಇನ್ನು ಕನ್ಯಾ ರಾಶಿಯವರಿಗೆ ಚಂದ್ರನು ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಆರ್ಥಿಕವಾಗಿ ಒಂದು ಸ್ವಲ್ಪ ಅಭಿವೃದ್ಧಿ ಆಗುವಂತ ಒಂದು ದಿನ ಅಂತಾನೆ ಹೇಳ್ಬೋದು. ಏನಾದ್ರು ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀರಾ, ಅಥವಾ ಯಾರಿಗಾದ್ರೂ ಕೊಡೋದು ತಗೊಳ್ಳೋದು ಈ ರೀತಿ ಏನಾದ್ರು ಇದೆ, ಅಥವಾ ಯಾವ್ದಾದ್ರು ಒಂದು ಕೆಲ್ಸಕ್ಕೋಸ್ಕರ ಅಡ್ವಾನ್ಸ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಅದಕ್ಕೆ ನಿಮ್ಗೆ ಇವತ್ತು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ಅದನ್ನ ಹೇಳ್ಕೊಳ್ಳೋದ್ರಿಂದ ಕೂಡ ಇವತ್ತು ನಿಮ್ಗೆ ಶುಭವಾಗಲಿದೆ. ಇನ್ನು ತುಲಾ ರಾಶಿಯವರಿಗೆ ಚಂದ್ರನು ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಒಂದು ದಿನ ಹೇಗಿರುತ್ತೆ ಅಂದ್ರೆ ತುಂಬಾ ಖುಷಿಯಾದ ಒಂದು ದಿನ ಇವತ್ತಾಗಿರುತ್ತೆ. ಸ್ವಲ್ಪ ಚಟುವಟಿಕೆಯಿಂದ ಕೆಲಸ ಮಾಡೋದು, ಬೇಗ ಕೆಲಸಗಳನ್ನ ಮುಗಿಸೋದು, ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಮನ್ಸು ಅನ್ಸೋದು, ಈ ರೀತಿಯಲ್ಲಿ ಆಗುವಂತ ಒಂದು ದಿನ ಇದಾಗಿರುತ್ತೆ. ಅಥವಾ ದೇವಸ್ಥಾನಗಳಿಗೆ ಭೇಟಿ ಮಾಡೋದು, ಅಥವಾ ನಿಮ್ಗೆ ಇಷ್ಟ ಆಗಿರುವಂತ ಪ್ಲೇಸ್ಗೆ ಹೋಗಿ ಬರುವಂತದ್ದು, ಅದೆಲ್ಲ ಒಟ್ಟಿನಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ನುವಂತ ಒಂದು ಮನಸ್ಥಿತಿ ಇವತ್ತಿನ ದಿವಸ ನಿಮ್ಗೆ ಇರುತ್ತೆ. ಹಾಗೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಂಡು ಈಚೆ ಕಡೆ ಹೋಗೋದ್ರಿಂದ ಕೆಲಸಗಳು ಇನ್ನಷ್ಟು ನಿಮ್ಗೆ ಶುಭವಾಗಲಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಚಂದ್ರನು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಏನಾದ್ರು ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅದ್ರಲ್ಲಿ ಸ್ವಲ್ಪ ತಡೆ ಆಗುವಂತದ್ದು, ಸ್ವಲ್ಪ ಹಿಂದೆ ಆಗುವಂತದ್ದು, ಇದೆಲ್ಲ ಆಗುವಂತ ಒಂದು ದಿನ ಇದಾಗಿರುತ್ತೆ. ಯಾಕೆ ಅಂತಂದ್ರೆ ನಿಮ್ಮ 12ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಇವತ್ತು ಸ್ವಲ್ಪ ದಿಢೀರಂತ ಎಕ್ಸ್ಪೆನ್ಸಿವ್ ಆಗುವಂತದ್ದು, ಸುಮ್ನೆ ಬೇಡದೇ ಇರುವಂತ ಖರ್ಚು ಸುಮ್ನೆ ಬರುವಂತದ್ದು, ಈ ರೀತಿಯಲ್ಲಿ ಆಗುವಂತ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದ್ರಿಂದ ಹಾಗೂ ಆಂಜನೇಯನಿಗೆ ಕೇಸರಿನ ಅರ್ಪಿಸೋದ್ರಿಂದ ನಿಮ್ಗೆ ಇವತ್ತಿನ ದಿವಸ ನಿಮ್ಗೆ ತುಂಬಾ ಉತ್ತಮವಾಗತ್ತೆ.
ಇನ್ನು ಧನಸ್ಸು ರಾಶಿಯವರಿಗೆ ಚಂದ್ರನು ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೊಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು. ಇವತ್ತಿನ ದಿವಸ ನೀವ್ ಏನೇ ಒಂದ್ ಕೆಲ್ಸಕ್ಕೆ ಕೈ ಇಟ್ರು ಕೂಡ ಆ ಕೆಲ್ಸದಲ್ಲಿ ಸಕ್ಸಸ್ ಆಗುವಂತದ್ದು ಅಥವಾ ಏನೇ ಪ್ಲಾನಿಂಗ್ಸ್ ಮಾಡ್ಕೊಂಡ್ರು ಕೂಡ ಆ ಕೆಲ್ಸದಲ್ಲಿ ನಿಮ್ಗೆ ಒಂದು ಸಕ್ಸಸ್ ಆಗುವಂತದ್ದು, ಆ ರೀತಿ ಎಲ್ಲ ಆಗುವಂತ ಒಂದು ದಿನ ಆಗಿರುತ್ತೆ. ಇವತ್ತೇನಾದ್ರು ಒಂದು ಪ್ರಮುಖವಾದ ನಿರ್ಧಾರ ತಗೊಳ್ಳೋದು, ಯಾವ್ದಾದ್ರು ಅಗ್ರಿಮೆಂಟ್ ಗಳಿಗೆ ಸೈನ್ ಹಾಕೋದು, ಇವೆಲ್ಲ ಮಾಡುವಂತ ಒಂದು ದಿನ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಸಹೋದರ ಸಹೋದರಿಯರನ್ನ ಭೇಟಿ ಮಾಡುವಂತದ್ದು, ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುವಂತದ್ದು ಹಾಗೂ ಸ್ನೇಹಿತರನ್ನ ಕೂಡ ಮೀಟ್ ಮಾಡುವಂತ ದಿನ ಇದಾಗಿರುತ್ತೆ. ಸೊ ಖುಷಿಯಾಗಿ ಕಾಲ ಕಳೆಯುವಂತ ದಿನ ಒಟ್ಟಾರೆಯಾಗಿ ನೋಡಕ್ ಹೋದ್ರೆ. ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿರುವಂತ ಗುರು ಹಿರಿಯರ ಆಶೀರ್ವಾದ ತಗೊಂಡು ಈಚೆ ಕಡೆ ಹೋಗೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಮತ್ತಷ್ಟು ಒಳಿತಾಗಲಿದೆ. ಇನ್ನು ಮಕರ ರಾಶಿಯವರಿಗೆ ಚಂದ್ರನು ನಿಮ್ಮ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಒಂದು ಯಶಸ್ಸು ಸಿಕ್ಕುತ್ತೆ. ನೀವ್ ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಅದ್ರಲ್ಲಿ ಜಯ ಆಗತ್ತೆ. ಹಾಗೆ ಇವತ್ತೇನಾದ್ರೂ ಕೆಲ್ಸದ ಬಗ್ಗೆ ಮಾತಾಡ್ಬೇಕು ಅಥವಾ ಇಂಟರ್ವ್ಯೂಗೆ ಏನಾದ್ರು ಅಪ್ಲಿಕೇಶನ್ ಹಾಕಿದೀರಾ ಅಲ್ಲೋಗ್ ಮಾತಾಡ್ಬೇಕು, ಯಾವ್ದನ್ನ ಹೊಸ ವ್ಯವಹಾರನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಮಾತಾಡ್ಬೇಕು, ಅದ್ ಎಲ್ಲದಕ್ಕೂ ಕೂಡ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಏನಾದ್ರು ನೀವು ವ್ಯಾಪಾರದಲ್ಲೂ ಕೂಡ ಇವತ್ತೊಂದ್ ಸ್ವಲ್ಪ ಪ್ರತಿ ದಿನಕ್ಕಿಂತ ಇವತ್ತೊಂದ್ ಸ್ವಲ್ಪ ಲಾಭ ಜಾಸ್ತಿ ಆಗುವಂತದ್ದು ಅದೆಲ್ಲ ಆಗುವಂತ ಒಂದು ದಿನ ಇದಾಗಿರುತ್ತೆ. ಸೊ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಏನು ಕಪ್ಪು ಬಣ್ಣದ ನಾಯಿಗೆ ಆಹಾರ ಅರ್ಪಿಸೋದ್ರಿಂದ ಅಥವಾ ಕಾಗೆಗಳಿಗೆ ಆಹಾರ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಕುಂಭ ರಾಶಿಯವರಿಗೆ ಚಂದ್ರನು ನಿಮ್ಮ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು. ಸೊ ಇವತ್ತು ನೀವೇನಾದ್ರೂ ಒಂದ್ ಕೆಲ್ಸಗಳನ್ನ ಮಾಡ್ತಿದ್ದೀರಾ ಅಂದ್ರೆ ಅದ್ರಲ್ಲಿ ಒಂದು ಅದೃಷ್ಟ ತಂದ್ಕೊಡುತ್ತೆ. ಹಾಗೆ ಇವತ್ತು ಏನೇನು ಕೆಲ್ಸ ಕೈ ಇಟ್ರು ಕೂಡ ಆ ಕೆಲ್ಸಗಳು ಬೇಗ ಬೇಗ ಫಿನಿಶ್ ಆಗುತ್ತೆ. ಹಾಗೆ ಆ ಕೆಲ್ಸದಲ್ಲಿ ನಿಮ್ಗೆ ಒಂದು ಸಕ್ಸಸ್ ಸಿಗುವಂತ ಒಂದು ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಶನೈಶ್ಚರನ ಧ್ಯಾನ ಮಾಡ್ಕೊಂಡು ಅಥವಾ ಎಳ್ಳಿನಿಂದ ಮಾಡಿರುವಂತ ಖಾದ್ಯನ ಸೇವನೆ ಮಾಡಿ ಹೊರಗಡೆ ಹೋಗೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಮೀನ ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಮೂಡ್ ಸ್ವಿಂಗ್ ಆಗುವಂತದ್ದು, ಏನೇ ಕೆಲಸ ಮಾಡೋಕ್ ಹೋದ್ರು ಕರೆಕ್ಟ್ ಆಗಿ ಡಿಸಿಷನ್ ತಗೊಳಕ್ ಆಗೋದಿಲ್ಲ, ಮಾಡ್ಬೇಕೋ ಬೇಡವೋ ಈ ಕೆಲಸ ಮಾಡ್ಲೋ ಬೇಡವೋ ಅಂತ ಎರಡೊಂದು ಮನ್ಸನ್ನ ಇಟ್ಕೊಂಡು ಇರುವಂತ ದಿನ ಇದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಯಾವ್ದು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ದಿರೋದೇ ಒಳ್ಳೇದು. ಯಾಕೆಂತಂದ್ರೆ ನಿಮ್ಮ ಮನಸ್ಥಿತಿನೇ ಇವತ್ತಿನ ದಿವಸ ಆ ರೀತಿ ಇರುತ್ತೆ. ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರುಗಳ ಧ್ಯಾನ ಮಾಡೋದ್ರಿಂದ ಮನೆಯಲ್ಲೇ ಗುರುಗ್ರಹದ ಒಂದು ಬೀಜ ಮಂತ್ರನ ಪಠನೆ ಮಾಡ್ಕೊಂಡು ಈಚೆ ಹೋಗೋದ್ರಿಂದ ಆಗೋ ನೆಗೆಟಿವಿಟಿನಲ್ಲಿ ಸ್ವಲ್ಪನಾದ್ರೂ ತಪ್ಪಿಸಬಹುದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ. ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.